ನಕಲಿ ಇನ್ಸ್ಕ್ರಿಪ್ಷನ್ ಹಾಗೂ ಕಾರ್ಪೊರೇಟ್ ಸ್ಪರ್ಧೆ ವಿರೋಧಿಸಿ ಇಂದು ದೇಶಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಿವೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ವಿಭಿನ್ನ ನಿಲುವು. ಯಾಕೆಂದರೆ ಕರ್ನಾಟಕ ರಸಾಯನಶಾಸ್ತ್ರಜ್ಞರು ಮತ್ತು ಔಷಧಿ ವ್ಯಾಪಾರಿಗಳ ಸಂಘ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರೆ, ಕರ್ನಾಟಕ ಫಾರ್ಮಸಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಕಾರಣ ಈಗ ಇದರಿಂದಾಗಿ ಪರಿಣಾಮ ಬೆಂಗಳೂರಿನಲ್ಲಿ ಎಂದಿನಂತೆ ಮೆಡಿಕಲ್ ಶಾಪ್ಗಳು ಓಪನ್ ಆಗಿವೆ. ಕನ್ನಡ ಆಲ್ಮೋಸ್ಟ್ ಬೆಂಗಳೂರು ಓಪನ್ ಅಂದರೆ ಕನ್ನಡದ ಎಲ್ಲ ಕಡೆ ಓಪನ್ ಓಪನ್ ಆಗಿರ್ತವೆ. ಅವರು ಬದುಕು ನೋಡ್ಕೋಬೇಕಲ್ಲ, ಹಾಗಾಗಿ ಆತಂಕ ಬೇಡ. ಆದ್ರೂ ಸ್ವಲ್ಪ ಬೇಗ ಸಾರ್ವಜನಿಕರು ಬೇಗ ಮೆಡಿಕಲ್ ಶಾಪ್ ತೊಗೋಬೇಕು. ಹಳ್ಳಿ ಜನ ತೊಗೋಬೇಕು. ಬೇಕಾದ ಔಷಧಿ ಟಾನಿಕ್ಕೆಲ್ಲ ತೊಗೋಬೇಕು ಅಂದ್ಬಿಟ್ಟು ಹೇಳೋಕ್ಕಲ್ಲ, ಏನು ಬೇಕಲ್ಲ ಆಗ್ಬೋದು. ಆಮೇಲೆ ನೋಡಿ, ಈಗ ಜಿ ಬಿ ಎಚ್ ಚುನಾವಣೆ ಈ ಜೂನ್ 14ರಿಂದ 24ರೊಳಗೆ ನಡೆಸಲೇಬೇಕು ಅಂತೇಳಿ ಸುಪ್ರೀಂ ಕೋರ್ಟು ರಾಜ್ಯ ಚುನಾವಣಾ ಆಯೋಗಕ್ಕೆ ಆದೇಶ ನೀಡಿತ್ತು. ಅರ್ಚಕರಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗ ಹೇಳಿತ್ತು, ಆಯಿತು ನಾವು ಜೂನ್ 14 ಅದು ಜೂನ್ 30ರೊಳಗೆ ನಡೆಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಡಿತ್ತು ಜಿ ಬಿ ಚುನಾವಣೆ. ಅದಕ್ಕೆ ಪ್ರತಿಯಾಗಿ ಸುದ್ದಿಗೋಷ್ಠಿ ನಡೆಸಿದ ರಾಜ್ಯ ಚುನಾವಣಾ ಆಯೋಗ ಮುಖ್ಯ ಆಯುಕ್ತರು, ಇಲ್ಲ ನಾವು ಜೂನ್ 14ರಿಂದ 24ರೊಳಗೆ ಮುಂಚಿತವಾಗಿ ನಡೆಸ್ತೀವಿ, 10 ದಿನ ಟೈಮ್ 15 ಒಳಗೆ ಅಂತ ಹೇಳಿದರು. ಆಲ್ರೆಡಿ ಡೆಡ್ಲೈನ್ ಅವರೇ ವಿಧಿಸ್ಕೊಂಡಿದ್ರು. ಹೀಗಾಗಿ ರಾಜ್ಯ ಸರ್ಕಾರ ವಾರ್ಡ್ ಮೀಸಲಾತಿ ಪಟ್ಟಿನ ಪ್ರಕಟಿಸಬೇಕು, ಬೇಗ ಪ್ರಕಟಿಸಿ ಚುನಾವಣೆ ನಡೆಸಲೇಬೇಕು. ಬೇರೆ ಆಪ್ಷನೇ ಇಲ್ಲ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಆಪ್ಷನೇ ಇಲ್ಲ, ನಡೆಸಲೇಬೇಕು. ಇಲ್ಲೀಗ ಅದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲ, ನಡೆಸಲೇಬೇಕು. ಬೇರೆ ದಾರಿ ಇಲ್ಲ ಸಿದ್ದರಾಮಯ್ಯನವರೇ, ಬೇರೆ ದಾರಿ ಇಲ್ಲ ನಿಮಗೆ, ಕಾರಣ ಹುಡ್ಕೋಕ್ಕೆ ಬೇರೆ ದಾರಿ ಇಲ್ಲ, ನಡೆಸಲೇಬೇಕು. ನಮ್ಮದು ಓಟಿದೆ, ರಾಜಗೋಪಾಲ್ ವಾರ್ಡ್ ಆಯಿತು, ಈಗ ಇಗ್ನಳ್ಳಿ ವಾರ್ಡ್ ಆಯಿತು, ನನಗೆ ಓಟ್ ಹಾಕ್ತೀನಿ. ಆಮೇಲೆ 5 ಸಲ ಓಟ್ ಹಾಕಿದ್ದು, 4ನೇ ಸಲ. ಆಮೇಲೆ ಮತ್ತೇನಪ್ಪ ಅಂದರೆ ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ವಿವಾದ ಆಗಿತ್ತಲ್ಲ, ಅದಕ್ಕೆ ಈಗ ಪರಿಹಾರ ಕೊಂಡ್ಕೊಳ್ಳೋಕೆ ಈಗ AC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖುದ್ದಾಗಿ ನಿನ್ನೆ ಬೆಂಗಳೂರಿನಲ್ಲಿ ಈಗ ಸಚಿವ KJ ಜಾರ್ಜ್ ಮನೆಗೆ ಎಲ್ಲ ಊಟಕ್ಕೆ ಹೋಗಿದ್ದರು. ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಬಂದರು, ಎಲ್ಲ ಊಟ ಮಾಡಿದ್ದಾರೆ. ಸೊ ಅಲ್ಲಿ ಏನಂದರೆ ಈಗ ಒಳ್ಳೆಯ ಸಮ್ಮಿಲನ. ಅಲ್ಲಿ ಏನು ಮಾಡಬೇಕು ಅಂತ ಮುಂದಿನ ಮುಖ್ಯಮಂತ್ರಿ ಹೋದ್ರೆ ನಾವು ಅಲ್ಲೇ ಆಗಿರಬೇಕು, ಒಳಗೊಂದು ಏನೋ ಒಂದು ತೀರ್ಮಾನಕ್ಕೆ ಬಂದಿರಬೇಕು, ಸ್ವಲ್ಪ ಒಪ್ಸಿರ್ಬೇಕು ಸಿದ್ದರಾಮಯ್ಯ DK ಶಿವಕುಮಾರ್ನ ಖರ್ಗೆ. ರಾಹುಲ್ ಗೊತ್ತಿಲ್ಲ, ಅಂತಿಮ ತೀರ್ಮಾನ ಆಗುತ್ತೆ. ಆಮೇಲೆ ಮಳೆ ಈಗ 27 ಜುಲೈಯಲ್ಲಿ ಬರುತ್ತೆ, ಅಷ್ಟೇ ಬರುತ್ತೆ. ಬಂದ ತಪ್ಪಲೆ ಮುಂಗಾರು ಮಳೆ ಇನ್ನೂ